ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನೇನು ಮಾಡಿದ್ರಾ? ನಮ್ಮ ಮನೇಲಂತೂ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಹಾಗಾದರೆ ತೋರಿಸ್ತೀನಿ. ಮೊದಲಿಗೆ ಒಂದು ಚಿಕ್ಕದು ಬಾಣಲಿ ಬರುತ್ತಲ್ಲ ಅದನ್ನು ಇಟ್ಕೊಳ್ಳಿ. ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಇದಾಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ. ಹುರ್ಕೊಂಡ್ರೆ ಚೆನ್ನಾಗಿ ಘಮ ಬರಬೇಕು. ಒಟ್ಟಿನಲ್ಲಿ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಘಮ ನೀಟಾಗಿ ಬರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸೋಂಪು, 2 ಚಕ್ಕೆ, 2 ಲವಂಗ, ಚಕ್ಕೆ ಅಂದರೆ ಚಿಕ್ಕವು ಕಟ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ತೊಗೊಳ್ಳಿ. ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಳ್ಳಿ. ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅಲ್ಲೇ ಕೆಳಗಡೆ ತಳ ಅಂಟುಬಿಡುತ್ತಲ್ವ ಮೆಣಸು. ಅದಕ್ಕೆ ಈಗ ಇಲ್ಲಾಗಿದೆ ನೋಡಿ. ಈ ಥರ ಸ್ವಲ್ಪ ಗೋಲ್ಡನ್ ಬಂದರೆ ಸಾಕು. ಇದು ಧನಿಯಾ ಜಾಸ್ತಿ ಏನು ಬರೋದು ಬೇಡ, ಕರ್ರಗಾಗೋದು ಬೇಡ. ಸ್ವಲ್ಪ ಈ ಥರ ಆದರೆ ಸಾಕು. ಇನ್ನು ಸಂಡೇ ನೀವೇನು ಮಾಡಿದ್ದೀರ ಅನ್ನೋದು ಮಾತ್ರ ಕಮೆಂಟ್ ಮಾಡಿ ಪ್ಲೀಸ್, ಓಕೆನಾ? ಹಾಗೆ ಇವತ್ತು ನಾನು ಚಿಕನ್ ಒಂದು ಅರ್ಧ kg ತೊಗೊಂಡಿದ್ದೀನಲ್ಲ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗೇ ಹಾಕ್ಕೊಂಬಿಡಿ. ಫಸ್ಟೇ ಹಾಕ್ಕೊಂಡ್ರೆ ಏನೂ ಆಗಲ್ವಲ್ಲ, ಹಾಗಾಗಿ ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಇನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೋದು ಬೇಕು ಅನಿಸಿದ್ರೆ. ಅಂದರೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ ನಮಗೆ. ಆಲ್ವೇಸ್ ಮಾಡ್ತಾನೆ ಇರ್ತೀವಿ ಅಂದಮೇಲೆ ಗೊತ್ತಾಗುತ್ತೆ. ಚಿಕ್ಕದಾಗಿ ಮಾಡಬೇಕಾದಾಗ ಗೊತ್ತಾಗುತ್ತೆ, ಜಾಸ್ತಿ ಮಾಡಿದಾಗ ಅಷ್ಟಾಗಿ ಗೊತ್ತಾಗಲ್ಲ. ನಾನು ಇದನ್ನು ಕಲಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಕನಲ್ಲಿ ಒಂಥರ ಕೊಬ್ಬಿನಾಂಶ ಬಿಡುತ್ತಲ್ವ, ಎಣ್ಣೆ ಬಿಟ್ಟಂಗೆ ಬಿಡುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಬರುತ್ತಲ್ಲ, ದೊಡ್ಡ ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಸ್ವಲ್ಪ ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ. ನಾನು ಹಂಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇವತ್ತು ರೆಸಿಪಿ ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡಿ, ಓಕೆನಾ? ಹಾಗೆ ಇದು ಕೊತ್ತಂಬರಿ ಸೊಪ್ಪು ಇದು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಂಥರ ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ. ಫ್ರೈಗಳಿಗೆಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ, ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ಮು. ಪೆಪ್ಪರ್ ಚಿಕನ್ ಅಂದರೆ ಕ್ಯಾಪ್ಸಿಕಮ್ ಆಲ್ವೇಸ್ ಇರಲೇಬೇಕಲ್ವ. ಹಾಗಾಗಿ ಪೆಪ್ಪರ್ ಚಿಕನ್ಗೆ ಕ್ಯಾಪ್ಸಿಕಮ್ ತೊಗೋತೀನಿ ನಾನು ಯಾವಾಗಲೂ ಅಷ್ಟೇ. ಒಮ್ಮೆ ಈ ಥರ ಮಾಡಿ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಎಲ್ಲ ಕೆಲಸ. 5 ನಿಮಿಷ ಸಾಕು. ಅದೊಂದು ಸ್ವಲ್ಪ ಚಿಕನ್ ಬೇಯೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಅಷ್ಟು ಬಿಟ್ಟರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ನಾವಿಲ್ಲಿ ಚಿಕನ್ನ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಹಾಕ್ಕೊತಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಇದು ಮಾಡಿಕೊಡ್ರಿ. ಇಲ್ಲಿ ಇವಾಗ ನಾನು ಮೆಣಸು ಅದು ಆರಿದೆ, ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೀರು ಬಿಟ್ಟಿದೆ ನೋಡಿ. ಈ ಟೈಮಲ್ಲಿ ನಾವು ರುಬ್ಕೊಂಡಿರ್ತೀವಲ್ಲ, ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಳ್ಳಿ, ಯಾಕಂದರೆ 1/2 kg ಎಷ್ಟು ಬೇಕೋ ಅಷ್ಟೇ ನಾನು ಮಾಡಿರೋದು. ಹಾಗಾಗಿ ಎಲ್ಲ ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಆಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಖಾರದ ಪುಡಿ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಅಂದರೆ ಇದು ಬಿರಿಯಾನಿನೂ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅದು ಬೇಕು ಅಂದರೆ 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಖಾರದ ಪುಡಿಗಿಂತ 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ನೀರೇ ಹಾಕಿಲ್ಲ, ಏನೂ ಇಲ್ಲ. ಆದರೂ ಒಂದು ಸ್ವಲ್ಪ ಎಣ್ಣೆ ನೋಡಿ ಹೆಂಗೆ ಬಿಟ್ಟಿದೆ. ಎಣ್ಣೆನೂ ಸ್ವಲ್ಪನೇ ಹಾಕಿರೋದು ನಾನು, ಇನ್ನೂ ಬಿಡುತ್ತೆ ನೋಡಿ ಬೇಕಾದರೆ. ಈಗ ಇನ್ನೊಂದ್ಸಲ ಮುಚ್ಕೊಬಿಡೋಣ. ನೋಡಿ ಇಲ್ಲಿ ಎಷ್ಟೊಂದು ಎಣ್ಣೆ ಬಿಟ್ಟಿದೆ ನೋಡಿ, ನೀರಿನ ಅಂಶ. ಒಂದು ಸ್ವಲ್ಪನ ನಾನು ನೀರೇ ಅನ್ನೋದೇ ಯೂಸೇ ಮಾಡಿಲ್ಲ ಅದರೊಳಗಡೆ. ಆ ಚಕ್ಕೆ ಲವಂಗನೂ ಅಷ್ಟೇ ಅದು ಮಧ್ಯ ಸಿಕ್ಬಿಡುತ್ತೇನೋ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಪುಡಿ ಮಾಡ್ಕೊಂಡಿರೋದು. ಇಲ್ಲ ನಮ್ಗೆ ಹಂಗೆ ಬೇಕು ಅಂದರೆ ಹಂಗೆ ಹಾಕ್ಕೊಬೋದು. ಮಾಮೂಲಿ ಧನಿಯಾ ಮತ್ತು ಇದು ಸೋಂಪು ಮತ್ತು ಮೆಣಸು ಇಷ್ಟು ಮಾತ್ರ ಗ್ರೈಂಡ್ ಮಾಡಿಕೊಂಡ್ರೂ ಸಾಕು. ಈಗ ಆಗಿದೆ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರ ಡ್ರೈ ಆಗಿದ್ದರೆ ರಸ ಎಲ್ಲದಕ್ಕೂ ಆರಾಮಾಗಿ ಈಸಿಯಾಗಿ ತಿನ್ಬೋದಲ್ಲ ಅಂತ ನಾನು ಈ ಥರ ಪೆಪ್ಪರ್ ಚಿಕನ್ ಈ ಥರ ಮಾಡ್ತೀನಿ. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ. ಹಾಗೆ ನಮ್ಮ ಚಾನಲ್ ಕಡೆ ಅವಾಗವಾಗ ವಿಸಿಟ್ ಆಗ್ತಾಯಿರಿ. ಫುಲ್ ವೀಡಿಯೋ ನೋಡಿ ಫ್ರೆಂಡ್, ಪ್ಲೀಸ್ ಫುಲ್ ವೀಡಿಯೋ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ, ನಮಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ. ನಾನೆಲ್ಲ ವೀಡಿಯೋದಲ್ಲೂ ಹೇಳೋದ ರೀತಿಯಲ್ಲೇ ಹೇಳ್ತಿದ್ದೀನಿ. ವೀಡಿಯೋ ಫುಲ್ಲು ನೋಡಿಬಿಟ್ಟು ಸ್ವಲ್ಪ ಕಮೆಂಟ್ ಹಾಕಿ, ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಫುಲ್ ವೀಡಿಯೋ ನೋಡಿ ಪ್ಲೀಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಗೆ ರೆಸಿಪಿ ಇಷ್ಟ ಆದರೆ ಇನ್ನೊಬ್ಬರಿಗೆ ಸ್ವಲ್ಪ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಹೀಗೆ ಆಗಾಗ ನೋಡ್ತಾ ಇರಿ ನನ್ನ ಚಾನಲ್ನ ಅಷ್ಟೇ. ಥ್ಯಾಂಕ್ ಯು ಗೈಸ್. ಇನ್ನು ಯಾವ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ, ಓಕೆನಾ? ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿರ್ತೀರ ಅನಿಸುತ್ತೆ. ಥ್ಯಾಂಕ್ ಯು. ಬಾಯ್.